ನಮಸ್ತೆ ಗೆಳೆಯರೆ, ಮತ್ತು ಯೂನಿವರ್ಸಲ್ ಆಟೋಗೇಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಇರೋದು ಬಂದ್ಬಿಟ್ಟು ಬಲ್ಲೇರೋ ನಿಯೋದಿದು. ಓಕೆನಾ, ನಾನು ಆವಾಗಲೇ ವೀಡಿಯೋ ತೋರಿಸಿದ್ನಲ್ಲ, ಆ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಇದು ಶಾರ್ಟ್ಸ್ಗಾಗಿ ಬೇರೆ ವೀಡಿಯೋ ಮಾಡ್ತೀನಿ, ಮತ್ತು ಫುಲ್ ಕಂಟಿನ್ಯೂ ವೀಡಿಯೋ ಇನ್ನೊಂದು ವೀಡಿಯೋ ಇರುತ್ತೆ, ಅದು ಕೂಡ ನೀವು ನೋಡ್ಬೋದು. ಅಂದರೆ ಈ ಗಾಡಿಯಲ್ಲಿ ಮೊದಲು ಯಾವ ಡಿವೈಸ್ ಇತ್ತು, ಏನು ಪ್ರಾಬ್ಲಮ್ ಆಗ್ತಿತ್ತು, ಇವಾಗ ನಾವು ಹಾಕಿರೋ IMT ಯಾವ ಥರ ಕೆಲಸ ಮಾಡ್ತಾಯಿದೆ, ಮೊದಲು ಆಟೋಮೆಟಿಕ್ IMT ಯಾವ ಥರ ಕೆಲಸ ಮಾಡ್ತಿತ್ತು, ಕಸ್ಟಮರ್ ಫೀಲಿಂಗ್ ಏನು, ಅದೆಲ್ಲನೂ ಕೂಡ ಫುಲ್ ವೀಡಿಯೋದಲ್ಲಿರುತ್ತೆ. ಇದು ಶಾರ್ಟ್ಸ್. ಇದು ನೋಡಿ, ಇದು ಬಂದ್ಬಿಟ್ಟು ಬಲ್ಲೇರೋ ನಿಯೋ ಗಾಡಿ ಬಂದ್ಬಿಟ್ಟು ಬಲ್ಲೇರೋ ನಿಯೋ ಗಾಡಿ. ಇದಕ್ಕೂ ಕೂಡ ಆಟೋಮೆಟಿಕ್ ಕ್ಲಚ್ ಮಾಡಿಕೊಟ್ಟಿದ್ದೀನಿ. ಎಷ್ಟು ಫಸ್ಟ್ ಕ್ಲಾಸ್ ಡಿವೈಸ್ ಫಿಟ್ಟಿಂಗ್ ಬರುತ್ತೆ ಅಂತ ನೀವು ನೋಡ್ಬೋದು. ಗಾಡಿಯಲ್ಲಿ ವೆಹಿಕಲಲ್ಲಿ ಏನೂ ಆಲ್ಟ್ರೇಷನ್ ಮಾಡೋದಿಲ್ಲ, ನಾವು ವೆಹಿಕಲಲ್ಲಿ ಏನೂ ಆಲ್ಟ್ರೇಷನ್ ಮಾಡಲ್ಲ, ವೆರಿ ಸಿಂಪಲಾಗಿ ಕೆಲಸ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು. ಓಕೆ, ಬರೀ ನಾವು ಕ್ಲಚ್ಚಿಗೆ ಮಾತ್ರ, ಕ್ಲಚ್ ಪೆಡಲ್ಗೆ ಮಾತ್ರ ಕನೆಕ್ಷನ್ ಕೊಟ್ಟಿರ್ತೀವಿ. ಆಮೇಲೆ ಕೆಳಗಡೆ ಒಂದು ಡಿವೈಸ್ ಇರುತ್ತೆ, ಮೋಟ್ರ್ ಇರುತ್ತೆ ಅಷ್ಟೇ. ಆಮೇಲೆ ಇಲ್ಲೊಂದು ಸೆನ್ಸರ್ ಹಾಕಿರ್ತೀವಿ, ನೋಡ್ಬೋದು ಇಲ್ಲಿ ಈ ಥರ ಇರುತ್ತೆ. ಓಕೆನಾ, ಈ ಥರ ಸಿಂಪಲ್ ಆಗಿರುತ್ತೆ. ನಿಮ್ಮ ಗಾಡಿಗೂ ಅಷ್ಟೇ IMT ಮಾಡಿಸ್ಕೊಳ್ಳಿ, ನೆಮ್ಮದಿಯಾಗಿ ಗಾಡಿ ಓಡಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಮ್ಯಾನ್ಯುಯಲ್ ಗಾಡಿ ಇರಲಿ, ಹಳೇದಿರಲಿ ಹೊಸದಿರಲಿ, ಎಲ್ಲ ಗಾಡಿಗೂ ಕೂಡ ನಾನು ಮಾಡಿಕೊಡ್ತೀನಿ. ನೀವು ನೆಮ್ಮದಿಯಾಗಿ ಗಾಡಿ ಓಡಿಸ್ಬೋದು. ಪೆಟ್ರೋಲ್ ಇರಲಿ, ಡೀಸೆಲ್ ಇರಲಿ, CNG ಇರಲಿ, ಹಳೆ ಗಾಡಿ ಇರಲಿ, ಹೊಸ ಗಾಡಿ ಇರಲಿ, ಚಿಕ್ಕ ಗಾಡಿ ಇರಲಿ, ದೊಡ್ಡ ಗಾಡಿ ಇರಲಿ, ಗೂಡ್ಸ್ ಗಾಡಿ ಇರಲಿ, ಪ್ಯಾಸೆಂಜರ್ ಗಾಡಿ ಇರಲಿ, ಟೆಂಪೋ ಟ್ರಾವೆಲರ್ ಇರಲಿ, ಬಸ್ ಇರಲಿ, ಲಾರಿ ಇರಲಿ, ಎಲ್ಲ ಗಾಡಿಗೂ ಕೂಡ ಕ್ಲಚ್ನ ಆಟೋಮೆಟಿಕ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕ್ಲಚ್ ಪೆಡಲ್ ಮಾತ್ರ ಆಟೋಮೆಟಿಕ್ ಆಗಿರುತ್ತೆ. ಗೇರು ನೀವು ಹಾಕಲೇಬೇಕು, ಯಾವ ಟೈಮ್ಗೆ ಯಾವ ಗೇರ್ ಬೇಕೋ ಆ ಗೇರ್ ನೀವು ಹಾಕ್ಕೊಳ್ಳೇಬೇಕು. ಕ್ಲಚ್ ಮಾತ್ರ ನಾವು ಆಟೋಮೆಟಿಕ್ ಮಾಡೋದು. ಓಕೆನಾ, ಹಾಗಾಗಿ ಬೈ ಚಾನ್ಸ್ ನಿಮಗೆ ಗಾಡಿ ಸರ್ವಿಸಿಗೆ ಬಿಡ್ತಾ ಇದ್ದೀರಾ, ಯಾರೋ ಹೊಸಬರು ಕೊಡ್ತಾ ಇದ್ದೀರಾ, ಡ್ರೈವರ್ ಕೊಡ್ತಾ ಇದ್ದೀರಾ, ಫ್ರೆಂಡ್ಸಿಗೆ ಕೊಡ್ತಾ ಇದ್ದೀರಾ ಅಂದರೆ ಒಂದೇ ಒಂದು ಸ್ವಿಚ್ ಆಫ್ ಮಾಡಿದ್ರೆ ಸಾಕು, ಮತ್ತು ಕ್ಲಚ್ ಪೆಡಲ್ನ ಕಾಲಲ್ಲೇ ಒತ್ತುಬಿಟ್ಟು ನೀವು ಗೇರ್ ಹಾಕ್ಕೋಬೇಕು. ಆ ಥರ ಆಪ್ಷನ್ ಇದೆ. ಆಮೇಲೆ ಮುಂದಿನ ದಿನದಲ್ಲಿ ನೀವು ವೆಹಿಕಲ್ ಚೇಂಜ್ ಮಾಡಿದ್ರೆ ಆರಾಮಾಗಿ ಬೇರೆ ಗಾಡಿ ಕೂಡ ಬಿಚ್ಚಿ ಹಾಕ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇದೇ ಗಾಡಿದು ಫುಲ್ ವಿಡಿಯೋ ಇರುತ್ತೆ, ಅದರಲ್ಲಿ ಕೂಡ ನೀವು ನೋಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ತಿಳಿಸ್ತಾ ಇದ್ದೀನಿ. ವೆಹಿಕಲಲ್ಲಿ ಏನೂ ಮಾಡಿಫಿಕೇಷನ್ ಆಗಲ್ಲ, ವಾರಂಟಿಗೆ ಮತ್ತೊಂದಕ್ಕೆ ಏನೂ ಸಮಸ್ಯೆ ಇಲ್ಲ, ಮೈಲೇಜ್ ಡ್ರಾಪ್ ಆಗೋದಿಲ್ಲ. ಇದೆಲ್ಲ ಕ್ವಶನ್ಗಳಿಗೂ ಇದೇ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ತಾಳ್ಮೆಯಿಂದ ಪ್ರಶಾಂತವಾಗಿ 2 ರಿಂದ 3-4 ಸಾರಿ ವಿಡಿಯೋ ನೋಡಿ, ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ. ನಾವು ಕ್ಲಚ್ ಪೆಡಲ್ ಮಾತ್ರ ಆಟೋಮೆಟಿಕ್ ಮಾಡ್ತೀವಿ. ಯಾವ್ಯಾವ ಟೈಮ್ಗೆ ಯಾವ ಗೇರ್ ಬೇಕೋ ಆ ಗೇರ್ ನೀವು ಹಾಕ್ಕೊಳ್ಳೇಬೇಕು. ಡಿವೈಸ್ ಬಂದುಬಿಟ್ಟು ವೆರಿ ಸಿಂಪಲ್ ಆಗಿರುತ್ತೆ. ವೆಹಿಕಲಲ್ಲಿ ಏನೂ ಮಾಡಿಫಿಕೇಷನ್ ನಾವು ಮಾಡೋದಿಲ್ಲ, ಬರೀ ಕ್ಲಚ್ ಪೆಡಲ್ಗೆ ಮಾತ್ರ ಇಲ್ಲಿ ಕನೆಕ್ಷನ್ ಕೊಟ್ಟಿರ್ತೀವಿ ಅಷ್ಟೇ. ಆಮೇಲೆ ಬ್ಯಾಟ್ರಿಗೆ 2 ವೈರ್ ಹೋಗಿರುತ್ತೆ, ಗೇರ್ ಲಿವರ್ಗೆ ಒಂದು ಸೆನ್ಸರ್ ಬಂದಿರುತ್ತೆ, ಸೀಟ್ ಕೆಳಗಡೆ ಈ ಥರ ಸೆಟ್ಟಿಂಗ್ ಮಾಡೋ ಬಾಕ್ಸು, ಮತ್ತು ಒಂದು ಮೋಟರ್ ಡಿವೈಸ್ ಬರುತ್ತೆ ಅಷ್ಟೇ. 1 ಇಯರ್ ವಾರಂಟಿ ಜೊತೆ ಬರುತ್ತೆ. ಕಿಟ್ಟು ಮೋರ್ ದೆನ್ 10 ಇಯರ್ಸ್ ನಿಮಗೆ ಲೈಫ್ ಬರುತ್ತೆ. ಈ ಗಾಡೀಲಿ ಮೊದಲು ಯಾವ ಕಿಟ್ ಇತ್ತು, ಆಟೋಮೆಟಿಕ್ ಕಿಟ್ಟು, ಆಮೇಲೆ ಕಸ್ಟಮರು ಅದರಲ್ಲಿ ಏನು ಸಫರ್ ಆಗಿದ್ರೆ ಏನು ಅಂತ ಫುಲ್ ವೀಡಿಯೋದಲ್ಲಿ ನೋಡಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೀನಿ. ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸ್ಕ್ರೀನ್ ಮೇಲೆ ತೋರಿಸಿರುವಂಥ ನಂಬರ್ಗೆ ಬರೀ ವಾಟ್ಸಪ್ ಚಾಟ್ ಮಾತ್ರ ಮಾಡಿ, ವಾಟ್ಸಪ್ ಕಾಲು